ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ಮೆಣಸ್ಕಾಯಿ ಮಾಡ್ತಾ ಇದ್ದೇನೆ. ನೋಡಿ, ಸೂಪರಾಗಿ ಬಂದಿದೆ ಮೆಣಸ್ಕಾಯಿ. ಯಾವ ರೀತಿ ಬಂದಿದೆ ನೋಡಿ. ಮಂಗಳೂರುಗಳಲ್ಲಿ ಹೆಚ್ಚಾಗಿ ಪೂಜೆಗಳಿಗೆ, ಸತ್ಯನಾರಾಯಣ ಪೂಜೆ ಇದ್ದರೆ, ಇಲ್ಲದ್ರೆ ಯಾವುದಾದ್ರೂ ಫಂಕ್ಷನ್ಗಳಿಗೆಲ್ಲ ಮಾಡ್ತಾರೆ ಈ ಥರ ಮೆಣಸ್ಕಾಯಿ. ಬ್ರಾಹ್ಮಣರ ಶೈಲಿಯಲ್ಲಿ ಮಾಡ್ತಾ ಇದ್ದೇನೆ. ಮಂಗಳೂರು ಬ್ರಾಹ್ಮಣರ ಶೈಲಿಯಲ್ಲಿ ಮಾವಿನ ಹಣ್ಣಿನ ಮೆಣಸ್ಕಾಯಿ ಸೂಪರ್ ಆಗ್ತದೆ ಫ್ರೆಂಡ್ಸ್. ಇದು ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ಮಾವಿನ ಹಣ್ಣನ್ನು ನಾನು ನೋಡಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ನೋಡಿ, ಇದರ ಸಿಪ್ಪೆ ಎಲ್ಲ ತೆಗೆಯುವ, ಸಿಪ್ಪೆ ಎಲ್ಲ ತೆಗಿತಾ ಇದ್ದೇನೆ. ನೋಡಿ, ಈ ಥರ ನೋಡಿ. ತುಂಬ ಒಳ್ಳೆ ಮಾವಿನ ಹಣ್ಣಿದು. ಇದರದ್ದು ಇದು ಉಂಟಲ್ಲ, ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಎಲ್ಲ ಹಾಗೆ ತುಂಬ ಒಳ್ಳೆಯದಾಗ್ತದೆ. ಹೀಗೆ ತಿನ್ನಲಿಕ್ಕೆ ಕೂಡ ತುಂಬ ಸೂಪರಾಗಿ ಉಂಟು ಇದು ಮಾವಿನ ಹಣ್ಣು. ಇದು ನಮ್ಮ ಮನೆಯಲ್ಲೇ ಆದ ಮಾವಿನ ಹಣ್ಣು. ಮೊದಲನೇ ಸರಿದು ಮಾವಿನ ಹಣ್ಣನ್ನು ನಾನು ಮೆಣಸ್ಕಾಯಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಆದ ಮಾವಿನ ಹಣ್ಣು, ಫಸ್ಟ್ ಟೈಮ್ ಇದರದ್ದೊಂದು ಮೆಣಸ್ಕಾಯಿ ಮಾಡುವ ಅಂತ ಹೇಳಿ. ಇದರದ್ದು ಇದು ಮಾವಿನ ಹಣ್ಣನ್ನು ನಾವು ಇದು ಡ್ರೈ ಫಿಶ್ ಹಾಕಿ ಕೂಡ ಮಾಡ್ತೇವೆ, ಒಳ್ಳೆಯದಾಗ್ತದೆ. ಎಟ್ಟಿದು ಪೌಡ್ರು, ಪುಡಿ ಹಾಕಿ ಪದಾರ್ಥ ಮಾಡ್ತೇವೆ, ಅದು ಕೂಡ ಒಳ್ಳೆಯದಾಗ್ತದೆ. ನೋಡಿ, ಈಗ ಇದರ ಸಿಪ್ಪೆಯನ್ನು ನಾನು ಕಿವಿಚಿ ಇದು ಮಾಡ್ತಾ ಇದ್ದೇನೆ. ಇದರ ರಸವನ್ನೆಲ್ಲ ತೆಗಿತಾ ಇದ್ದೇನೆ. ಕೈಯನ್ನು ಚೆನ್ನಾಗಿ ತೊಳೆದು ಇದರ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ಕಿವಿಚಿ ತೆಗಿತಾ ಇದ್ದೇನೆ. ಇದರಲ್ಲಿ ರಸ ಎಲ್ಲ ಇರ್ತದಲ್ಲ, ಅದಕ್ಕಾಗಿ ಇದನ್ನು ಕೂಡ ಕ್ಲೀನ್ ಮಾಡಿ ತೆಗಿತಾ ಇದ್ದೇನೆ. ನೋಡಿ, ಇದು ನೀರನ್ನು ಇದಕ್ಕೇನೆ ಹಾಕ್ತಾ ಇದ್ದೇನೆ. ಇದನ್ನೀಗ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ, ಇದನ್ನು ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದಕ್ಕೆ ರುಚಿಗೆ ಉಪ್ಪು ಎಲ್ಲ ಹಾಕಬೇಕು. ಉಪ್ಪು ಬೆಲ್ಲ ಎಲ್ಲ ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ತುಂಡು ಬೆಲ್ಲ. ನೋಡಿ, ಇಷ್ಟು ಬೆಲ್ಲ ಹಾಕ್ಕೊಂಡೆ ನಾನು. ಬೆಲ್ಲ ನಿಮಗೆ ಸಿಹಿಗೆ ನೋಡಿ ಹಾಕಿದರೆ ಆಯಿತು. ಮಾವಿನ ಹಣ್ಣು ಹುಳಿ ಇದ್ದರೆ ಸ್ವಲ್ಪ ಸಿಹಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ. ನೋಡಿ, ಇದಕ್ಕೆ ಈಗ ಮಸಾಲಕ್ಕೆ ಏನು ಬೇಕು ನೋಡುವ. ನೋಡಿ, ಒಂದು 15 ಬ್ಯಾಡಗಿ ಮೆಣಸು ತೆಕ್ಕೊಂಡಿದ್ದೇನೆ. ಒಂದು 3 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಎಳ್ಳು ತಗೊಂಡಿದ್ದೇನೆ ನಾನು. ಇದನ್ನೀಗ ನೋಡಿ ತೆಂಗಿನ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೇನೆ ನಾನು. ಉದ್ದಿನಬೇಳೆ ಮತ್ತು ಬ್ಯಾಡಗಿ ಮೆಣಸನ್ನು ಹುರ್ಕೊಳ್ತಾ ಇದ್ದೇನೆ. ಒಂದು 15 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ಹುರ್ಕೊಳ್ಬೇಕು. ನೋಡಿ, ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಎಣ್ಣೆ ಜಾಸ್ತಿ ಹಾಕಿ ಹುರ್ಕೊಂಡ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ನಿಮಗೆ ಎಣ್ಣೆ ಅವಾಯ್ಡ್ ಮಾಡುವವರಾದರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಬೋದು. ಆದರೆ ಎಣ್ಣೆಯಲ್ಲೇ ಈ ಥರ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ನಾನು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ. ನಿಮಗೆ ಎಣ್ಣೆ ಕಮ್ಮಿ ಬೇಕಿದ್ದರೆ ಕಮ್ಮಿ ಯೂಸ್ ಮಾಡ್ಬೋದು. ಇದು ಉದ್ದಿನಬೇಳೆ ಎಲ್ಲ ಉಂಟಲ್ಲ, ಚೆನ್ನಾಗಿ ಕಲರ್ ಬರಬೇಕು. ಮತ್ತು ಈ ಮೆಣಸು ಕೂಡ ಹಾಗೆ ಚೆನ್ನಾಗಿ ಉಬ್ಬಿ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈಗ ಉದ್ದಿನಬೇಳೆ ಫ್ರೈ ಆಗ್ತಾ ಬರುವಾಗ, ಮೆಣಸೆಲ್ಲ ಫ್ರೈ ಆಗ್ತಾ ಬರುವಾಗ ಎಳ್ಳು ಕೂಡ ಹಾಕ್ಕೊಂಡೆ ನಾನು. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಸೂಪರ್ ಆಗ್ತದೆ ಫ್ರೆಂಡ್ಸ್. ಇದೊಮ್ಮೆ ಮಾಡಿ ನೋಡಿ ಈ ರೆಸಿಪಿ. ನೀವು ಅನ್ನದ ಜೊತೆ ಬೇರೆ ಏನು ಬೇಕಂತ ಇಲ್ಲ ನಿಮಗೆ. ಇದೊಂದು ಇದ್ದರೆ ಎಷ್ಟು ಸಹ ಊಟ ಮಾಡ್ಬೋದು. ತುಂಬ ಒಳ್ಳೆಯದಾಗ್ತದೆ. ನೋಡಿ, ನಾನು 1 ಗೆರಟೆ ತೆಂಗಿನಕಾಯಿ ತಗೊಂಡಿದ್ದೇನೆ. ಸಣ್ಣ ಗೆರಟೆ 1 ಗೆರಟೆ ತೆಂಗಿನಕಾಯಿ ತಗೊಂಡಿದ್ದೇನೆ. ಇದು ಕೂಡ ಹಾಕಿ ಸ್ವಲ್ಪ ಹುರ್ಕೊಳ್ಳೋ, ತುಂಬ ಏನಿಲ್ಲ, ಸ್ವಲ್ಪ ಬಿಸಿ ಆಗಲಿಕ್ಕೆ ಸ್ವಲ್ಪ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ತುಂಬ ಫ್ರೈ ಆಗಬೇಕಂತ ಏನಿಲ್ಲ, ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಬಾಡಿಸಿ ತೆಗಿತಾ ಇದ್ದೇನೆ. ಇದನ್ನೆಲ್ಲ ಈಗ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ನೋಡಿ, ಎಲ್ಲ ನೀರೆಷ್ಟು ಬೇಕು ನೋಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ಥರ ಪೇಸ್ಟ್ ಆದರೆ ಆಯಿತು. ನೋಡಿ,
ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೇನೆ. ಈಗ ನೋಡಿ ಈ ಮಾವಿನ ಹಣ್ಣು ಬೆಲ್ಲ ಎಲ್ಲ ಕರಗಿದೆ, ಉಪ್ಪು ಎಲ್ಲ ಚೆನ್ನಾಗಿ ಎಳ್ಕೊಂಡಿದೆ. ಇದಕ್ಕೆ ನಾನು ಪುನಃ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ಬೆಲ್ಲ ಸ್ವಲ್ಪ ಸಿಹಿ ಸ್ವಲ್ಪ ಕಮ್ಮಿ ಉಂಟು ಅಂತ ಹಾಕ್ಕೊಂಡೆ. ಸಿಹಿ ನಿಮಗೆ ನೋಡಿಕೊಂಡು ಹಾಕಿ, ಎಷ್ಟು ಸಿಹಿ ಬೇಕು ಅಂತ ನೋಡ್ಕೊಂಡು ಹಾಕಿ. ಉಪ್ಪು ಎಲ್ಲ ಹಾಕಬೇಕು ಸರಿಯಾಗಿ. ನೋಡಿ ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಂಡೆ ನಾನು. ಇದಕ್ಕೆ ಹುಳಿ ಏನು ಹಾಕ್ಕೊಳ್ಳಿಕ್ಕೆ ಇಲ್ಲ, ಯಾಕಂದರೆ ಮಾವಿನ ಹಣ್ಣೇ ಹುಳಿ ಇರ್ತದಲ್ಲ, ಹಾಗಾಗಿ ಹುಳಿ ಏನು ಹಾಕಬೇಕಂತ ಇಲ್ಲ. ನೋಡಿ ಚೆನ್ನಾಗಿ ಇದಾಗಿದೆ. ನನ್ನ ಅತ್ತೆ ಇನ್ನೂ 2 ಮಾವಿನ ಹಣ್ಣು ತಂದು ಕೊಟ್ಟರು, ಹಾಗಾಗಿ ನಾನು ಪುನಃ ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕಿದೆ. ನೋಡಿ ಸಿಪ್ಪೆಯಲ್ಲೇ ಹಾಕಿದ್ದೇನೆ. ನೋಡಿ ಈಗ ಮಸಾಲವನ್ನು ಹಾಕ್ತಾ ಇದ್ದೇನೆ ನಾನು. ರುಬ್ಬಿದ ಮಸಾಲವನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕಿನ್ನು. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ತೇನೆ. ಇನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಯಾಕಂದರೆ ಸ್ವಲ್ಪ ತಳ ಹಿಡುವ ಚಾನ್ಸ್ ಇರ್ತದಲ್ಲ, ಅದಕ್ಕಾಗಿ ಸ್ವಲ್ಪ ಮುಚ್ಚಿ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ರುಚಿಗೆ ಉಪ್ಪು ಎಲ್ಲ ಕಮ್ಮಿ ಇದ್ದರೆ ನೋಡ್ಕೊಂಡು ಹಾಕಿ. ಮೊದಲಿಗೆ ನಾನು ಉಪ್ಪು ಹಾಕಿದ್ದೇನೆ, ಈಗ ಉಪ್ಪು ಕಮ್ಮಿ ಉಂಟಂತೇಳಿ ಪುನಃ ಹಾಕ್ಕೊಂಡೆ ಉಪ್ಪು. ನೋಡಿ ಚೆನ್ನಾಗಿ ಕುದೀತಾ ಉಂಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸೂಪರ್ ಆಗ್ತದೆ ಫ್ರೆಂಡ್ಸ್. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ಥರ ನೀವು ಪೈನಾಪಲಲ್ಲಿ ಕೂಡ ಮಾಡ್ಬೋದು, ಸೂಪರಾಗಿ ಬರ್ತದೆ. ಪೈನಾಪಲ್ ಇದು ಮೆಣಸ್ಕಾಯಿ ಮತ್ತು ಈ ಅಮಟೆಕಾಯಲ್ಲಿ ಕೂಡ ಮಾಡ್ತೇವೆ ನಾವು. ಅಮಟೆಕಾಯಿದು ಮೆಣಸ್ಕಾಯಿ ಕೂಡ ಸೂಪರ್ ಆಗ್ತದೆ. ನೋಡಿ ಚೆನ್ನಾಗಿ ಕುದಿದೆ. ಇದು ಉಪ್ಪು ಎಲ್ಲ ಇದಕ್ಕೆ ಚೆನ್ನಾಗಿ ಮಾವಿನ ಹಣ್ಣಿಗೆ ಚೆನ್ನಾಗಿ ಎಳ್ಕೊಂಡಿದೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕುವ. ನೋಡಿ ಪ್ಯಾನ್ಗೆ ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ 1 ಟೀ ಸ್ಪೂನ್ನಷ್ಟು ಸಾಸಿವೆ ಚಟಪಟ ಅಂತ ಆಗುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ ಹೇಗೆ ಬಂದಿದೆ ನೋಡಿ, ಸಖತ್ತಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಮಾವಿನ ಹಣ್ಣು ಸಿಕ್ಕಿದರೆ ಒಮ್ಮೆ ಈ ಥರ ಮೆಣಸ್ಕಾಯಿ ಮಾಡಿ, ಸೂಪರಾಗಿ ಬರ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.